ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಾವು ವೆಲ್ಕಮ್ ಸೀಡ್ಸ್ ರುದ್ರೇಶ್ ಅಂತಂದು ನಾವು ಇಲ್ಲಿ ಆಲ್ದಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ರೈತರಾಗಿರ್ತಕ್ಕಂಥ ನಾಗೇಂದ್ರಪ್ಪ ಅಂತ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಿಮ್ಮ ಹೆಸರು? ನಾಗೇಂದ್ರಪ್ಪ. ಅಣ್ಣ ಊರು? ಆಲದಹಳ್ಳಿ. ಹಾಂ, ಹರಪನಹಳ್ಳಿ ತಾಲೂಕು. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ವಿಜಯನಗರ. ಅಣ್ಣ ನೀವು ಯಾವ ವೆರೈಟಿ ಹಾಕಿರಣ್ಣ ಕುಂಬಳನ? ವೆಲ್ಕಮ್ ಇದು ಸಾಕು ಸರ್, ದ್ರೋಣ. ವೆಲ್ಕಮ್ ಕಂಪ್ನಿದು ದ್ರೋಣ ವೆರೈಟಿ ಹಾಕಿದ್ದೀರಿ. ದ್ರೋಣ ವೆರೈಟಿ ಹಾಕಿ. ಅಣ್ಣ ಹೆಂಗೆ ಬಂದಿದೆ ಅಣ್ಣ ಕಾಯಿ? ನಮ್ಮದು ಸಹ 2 ಎಕರೆಗೆ 35ರಿಂದ 36 ಟನ್ ಬಂದತ್ತು. 2 ಎಕರೆ 35ರಿಂದ 36 ಟನ್ ಬಂದಿದೆ. ಇವತ್ತೆಲ್ಲ ಅರಿಯಕೈತೆ. ಇವತ್ತು ಅರಿಯಕ್ಕೆ ಕತ್ತಿದ್ದಾರೆ. ಕಾಯಿ ಹೆಂಗಿದೆ ಅಣ್ಣ ಸೈಜು? ಕಾಯಿ ಚೆನ್ನಾಗಿ ಬಂದ ಸರ್, ಒಳ್ಳೆ ಇಳುವರಿ ಬಂದ ಸರ್. ಹಾಂ ಅಣ್ಣ. ನಾವು ಇದಕ್ಕೆ ಮಾಮೂಲಿ ಔಷಧಿ 2 ಸಲ ಸಹ ಹೊಡೆದ್ರೆ ಅದು. ಹಾಂ ಅಣ್ಣ. ಇನ್ನೇನು ಖರ್ಚು ಇಷ್ಟು ಮಾಡಿಲ್ಲ ಸರ್. ರೋಗ ಅಷ್ಟನ್ನು ಭಾಳ ಬೀಳೋದಿಲ್ಲ ಇದಕ್ಕೆ. ಹೌದಾ? ರೋಗ ಬೀಳಲ್ಲ. ಕಡಿಮೆ ಪ್ರಮಾಣದಾಗಿರ್ತದೆ ಸರ್. ಹಾಂ. ಕಾಯಿ ಹೆಂಗೆ ಕಚ್ಚಿತ್ತಣ್ಣ ಇದು? ಚೆನ್ನಾಗಿ ಬಂದ ಸರ್, ಇಳುವರಿ ಒಳ್ಳೆ. ಹೌದಾ? ಹಾಂ. ಹತ್ತತ್ವಾಗಿ ಚೆನ್ನಾಗಿ ಕಟ್ಟಿದೆ ಕಾಯಿ. ಹಾಂ. ಮತ್ತು ರೈತರಿಗೆ ಏನು ಹೇಳಲಿಕ್ಕೆ ಇದು ಮಾಡ್ತೀರಣ್ಣ? ವೆಲ್ಕಮ್ ಕಂಪ್ನಿದು ದ್ರೋಣ ಅಂತ ಹಾಕ್ಬೋದು ಸರ್. ಎಲ್ಲ ರೈತರು ಬೆಳಿಬೋದು, ಚೆನ್ನಾಗಿ ಇಳುವರಿ ಬರ್ತೈತಿ. ಹಾಕ್ಬೋದು ಸರ್. ಇದೇನೇ ವೆಲ್ಕಮ್ ಕಂಪ್ನಿ ದ್ರೋಣ ವೆರೈಟಿ ಹಾಕ್ರಿ ಅಂತ ಹೇಳ್ತಾ ಇದ್ದೀರಿ. ಹೇಳ್ತೇವೆ ಸರ್. ಹೆಚ್ಚಿಗೆ ಇಳುವರಿ ತೆಗೀರಿ. ಇಳುವರಿನೂ ಚೆನ್ನಾಗಿ ಬರ್ತದೆ ಸರ್. ಹಾಂ. ರೋಗ ಕಡಿಮೆ. ರೋಗ ಕಡಿಮೆ ಐತೆ ಸರ್. ಹಾಂ. ನಾವು 2 ಸಲ ಔಷಧಿ ಹೊಡೆದ್ರೆ ಸರ್. 2 ಸಲ. ಹಾಂ. ರೋಗ ಇಲ್ಲ ಅಂತಾರೆ. ಈ ಬೇಸಿಗೆಯಲ್ಲಿ ಚೆನ್ನಾಗಿ ಇಳುವರಿ ಬರ್ತದೆ. ಹ್ಞೂ. ರೈತ ಬಾಂಧವರೇ, ಇದು ವೆಲ್ಕಮ್ ಕಂಪ್ನಿದು ದ್ರೋಣ ವೆರೈಟಿ ಆಲ್ದಳ್ಳಿ ಗ್ರಾಮದಲ್ಲಿ ಹಾಕಿದ್ದಾರೆ ನಾಗೇಂದ್ರಪ್ಪ ಅಂತಂದು. ಇಳುವರಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಬಂದಿದೆ ಇಳುವರಿ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.